ಗಳನ್ನೆಲ್ಲ ನೀನು ಯಾರಿಂದ ಕಲಿತೆ? ಸುರಾರು ಮುನಿಗಳಿಂದ, ಸುರಾರು ಪ್ರಮುಖರಿಂದ, ಮುನಿಗಳಿಂದ ನಾನು ಕಲಿತಿರುವುದು ತಾಯಿ. ತ್ರಿಮೂರ್ತ್ಯಾತ್ಮಕ ಬ್ರಹ್ಮನಿಂದ ಅನುರೂಪಿಯಾಗಿಯೂ ಮಹತ್ತರವಾದ ವಿಶ್ವರೂಪವನ್ನು ತಳೆಯಬಲ್ಲೆನಮ್ಮ. ನನ್ನನ್ನು ಅಮ್ಮ, ನನ್ನನ್ನು ಅನ್ಯತನು ಎಂದು ಭಾವಿಸಬೇಡಿ ತಾಯಿ. ಈತನೇನೋ ಹೀಗೆ ಹೇಳ್ತಿರುವನು. ಈತನ ಎಷ್ಟು ವಿಧವಾಗಿ ಹೇಳಿದರೂ ಈತನ ಮಾತುಗಳ ಮೇಲೆ ನನಗೆ ನಂಬಿಕೆಯೇ ಬರುತ್ತಿಲ್ಲ. ಏನು ಮಾಡಲು, ಯಾವ ರೀತಿ ನಂಬಲಿ? ರಾಮಚಂದ್ರ, ನಾನೀಗ ಏನು ಮಾಡಲಿ ಪ್ರಭು? ಏನು ಮಾಡಲಿ ತಾಯಿ? ನನ್ನ ಮಾತುಗಳನ್ನು ನಂಬುತ್ತಿಲ್ಲವಲ್ಲ. ನಾನೀಗ ಏನು ಮಾಡಲಿ? ರಾಮಚಂದ್ರ, ರಾಮಚಂದ್ರ, ನಾನೀಗ ಏನು ಮಾಡಲಿ? ನೆನಪಿಗೆ ಬಂತು ಅಮ್ಮ. ಶ್ರೀರಾಮಚಂದ್ರನು ಮತ್ತು ತಾನು ಸರೋವರದಲ್ಲಿ ಈಜುತ್ತಿರಬೇಕಾದರೆ ಜಲಕ್ರೀಡೆ ಇದ್ದಾಗ ಶ್ರೀರಾಮಚಂದ್ರನು ನೀರನ್ನು ಕಲಕುತ್ತಾ ತಮ್ಮ ಮುಖವನ್ನು ಕಮಲಕ್ಕೆ ಹೋಲಿಸಿದರಂತೆ. ಅಹುದೇ ತಾಯಿ? ಅಮ್ಮ, ವಾಮಾಂಗೈಯ ಮೇಲೆ ತಾಮರಸದ ಚಿಹ್ನೆ ಇರುವುದಂತೆ ಸತ್ಯವೇ ತಾಯಿ? ಸತ್ಯ. ಅಮ್ಮ, ಗಲ್ಲದ ಮೇಲೆ ವಸುದೊಳವೆಂಬ ಚಿಹ್ನೆ ಇರುವುದಂತೆ ಸತ್ಯಾರ್ಥವೇ ತಾಯಿ? ಸತ್ಯಾರ್ಥ. ತಾಯಿ, ಮುಂಗೈಯ ಮೇಲೆ ಮತ್ಸ್ಯ ಲಾಂಛನವಿರುವುದಂತೆ ಸತ್ಯವೇ ಜನನಿ? ಸತ್ಯ ಆಂಜನೇಯ. ಜನನಿ, ಅತಿ ಮುಖ್ಯವಾಗಿ ಕಾಕಾಸುರನ ವೃತ್ತಾಂತವನ್ನು ಅತಿ ಗೌಪ್ಯವಾಗಿ ತಮಗೆ ಹೇಳಲು ತಿಳಿಸಿದ್ದಾರೆ. ಒಂದು ಸಾರಿ ನಂಬುವಂತಾದರೂ ಮತ್ತೊಂದು ಬಾರಿ ನಂಬಲಾರದಂತಾಗಿದೆ. ರಾಕ್ಷಸರ ಮಾಯಾಮಯವಾದ ಈ ಸ್ಥಳದಲ್ಲಿ ಯಾರನ್ನು ನಂಬಲು ಅಸಾಧ್ಯವಾಗಿರುವುದು. ಇಲ್ಲ, ಈತನ ಮಾತುಗಳನ್ನು ನಾನು ಯಾವ ರೀತಿ ನಂಬಲಿ? ರಾಮಚಂದ್ರ ಪ್ರಭು, ನೀನು ದಾರಿಯನ್ನು ತೋರಿಸು. ನಾನೀಗ ಏನು ಮಾಡಲಿ? ಏನು ಮಾಡಲಿ? ನಾನೇ ಏನು ಮಾಡಲಿ? ಅಯ್ಯೋ ಜನನಿ, ನನ್ನ ಮಾತುಗಳನ್ನು ನಂಬುತ್ತಿಲ್ಲವಲ್ಲ. ಶ್ರೀರಾಮಚಂದ್ರ, ಶ್ರೀರಾಮಚಂದ್ರ, ನನಗೆ ದಾರಿ ತೋರು ತಂದೆ. ಶ್ರೀರಾಮ, ರಾಮ 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 ರಾಮ. ಈಗ ಜ್ಞಾಪಕಕ್ಕೆ ಬಂತು. ಸೀತಾದೇವಿಯನ್ನು ನೀನು ಕಂಡ ಕೂಡಲೇ ನನ್ನ ನೆನಪಿಗಾಗಿ ಒಂದು ಕುರುಹನ್ನು ಕೊಡುತ್ತೇನೆ ಎಂದು ಅಭಿಜಾತವನ್ನು ಕೊಟ್ಟಿರುವನು ಶ್ರೀರಾಮಚಂದ್ರ. ಅದನ್ನು ತಾನೇ ಕೊಡುತ್ತೇನೆ. ಜನನಿ, ಜನನಿ, ಇದು ಶ್ರೀರಾಮನ ಘನ ಮುದ್ರಿಕೆ. ಜನನಿ, ಇದು ಶ್ರೀರಾಮನ ಘನ ಮುದ್ರಿಕೆಯಮ್ಮ. ಶ್ರೀರಾಮನ ಘನ ಮುದ್ರಿಕೆಯಮ್ಮ. ರಾಮನಾಮ ಪ್ರಚುರ
ಶ್ರೀರಾಮಚಂದ್ರ, ನಿನ್ನ ಮುದ್ರಿಕೆಯನ್ನು ನೋಡಿ ನಿನ್ನನ್ನು ನೋಡಿದಷ್ಟೇ ಸಂತೋಷವಾಯಿತು. ಎಂದಿಗೆ ಬಂದು ಈ ನೀಚರ ಸೆರೆಯಿಂದ ನನ್ನನ್ನು ಬಿಡಿಸಿ ಕರೆದುಕೊಂಡು ಹೋಗುವೆಯೋ ಕಾರಣವಲ್ಲ. ರಾಮಚಂದ್ರ. ಜನನಿ, ನೀವು ಅನ್ಯತಾ ಭಾವಿಸುತ್ತಿದ್ದರೆ ನನ್ನ ಭುಜದ ಮೇಲೆ ಕುಳಿತುಕೊಳ್ಳಿ. ತಕ್ಷಣವೇ ನಾನು ಶ್ರೀರಾಮಚಂದ್ರನ ಪಾದಕ್ಕೆ ತಮ್ಮನ್ನು ತಲುಪಿಸುವನು ತಾನೆ. ನಿನ್ನ ಕಪಿ ಬುದ್ಧಿಗೆ ತಕ್ಕಂತೆಯೇ ಮಾತನಾಡುತ್ತಿರುವೆಯಲ್ಲ ಆಂಜನೇಯ. ಹೀಗೆ ಹೇಳಿದನೆಂದು ನೊಂದುಕೊಳ್ಳಬೇಡ ಮಾರುತಿ. ನಿನ್ನ ಶೌರ್ಯದಲ್ಲಿ ನನಗೆ ನಂಬಿಕೆ ಇದೆ. ಆದರೆ ರಾವಣನು ಕದ್ದೊಯ್ದ ಸೀತೆಯನ್ನು ಒಂದು ಅಲ್ಪವಾದ ಕಪಿಯು ಶ್ರೀರಾಮಚಂದ್ರನ ಬಳಿಗೆ ತಂದು ಬಿಟ್ಟಿತೆಂದು ಲೋಕದ ಜನರು ಆಡಿಕೊಳ್ಳುವುದಿಲ್ಲವೇ? ಇದರಿಂದ ಶ್ರೀರಾಮಚಂದ್ರನ ಪರಾಕ್ರಮಕ್ಕೆ ಕುಂದುಂಟಾಗುವುದಿಲ್ಲ. ಆದ್ದರಿಂದ ಅವರೇ ಬಂದು ಈ ನೀಚನನ್ನು ಸಂಹರಿಸಿ ಈ ಸೆರೆಯಿಂದ ನನ್ನನ್ನು ಬಿಡಿಸಿ ಕರೆದುಕೊಂಡು ಹೋಗುವುದು ಒಳಿತಲ್ಲವೇ? ನೀನೇ ಆಲೋಚಿಸಿ. ಹೌದು ತಾಯಿ, ಹೌದು. ಕಪಿಬುದ್ಧಿ ಕ್ಷಮಿಸಿ ತಾಯಿ. ಅಮ್ಮ, ಶ್ರೀರಾಮಚಂದ್ರನು ತಮ್ಮನ್ನು ಕಾಣಲು ಹೇಳಿ ಕಳಿಸಿದನಷ್ಟೇ. ತಮ್ಮನ್ನು ಕಂಡ ನಂತರ ಅವರಲ್ಲಿ ಹೋಗಿ ಹೇಳಲು ಒಂದು ಪುರುಷಿಗಾಗಿ ಏನಾದರೂ ಅಭಿಜಾತವನ್ನು ಕೊಡುವಿರಾ ತಾಯಿ? ಶುಭದ ಸಂಕೇತವಾಗಿ, ಸಾನ್ನಿಧ್ಯದ ಮುಡಿಪಾಗಿ ಈ ಚೂಡಾರತ್ನವನ್ನು ಪ್ರಭುವಿಗೆ ಅರ್ಪಿಸಿಕೊಳ್ಳ. ಅಮ್ಮ, ಶ್ರೀರಾಮಚಂದ್ರನಿಗೂ ಲಕ್ಷ್ಮಣನಿಗೂ ಸುಗ್ರೀವಾದಿ ಕಪಿಲರಿಗೂ ನಾನು ತಾವು ಏನೆಂದು ತಿಳಿಸಿದರೆಂದು ಹೇಳಬೇಕು ತಾಯಿ. ಶ್ರೀರಾಮಚಂದ್ರನಿಗೆ ಇನ್ನೊಂದು ಮಾಸದ ಅವಧಿಯೊಳಗಾಗಿ ಸೀತೆಯನ್ನು ಕರೆದುಕೊಂಡು ಬರುತ್ತಿದ್ದರೆ ಸೀತೆಯು ಆತ್ಮಹತ್ಯೆ ಮಾಡಿಕೊಳ್ಳುವಳೆಂದು ತಿಳಿಸಿ ಲಕ್ಷ್ಮಣನಿಗೆ ಅಂದು ಪಂಚವಟಿಯಲ್ಲಿ ನಾನು ಆಡಿದ ಅನುಚಿತ ವಾಕ್ಯಗಳು ನನ್ನ ಈ ದಿನದ ಈ ರೀತಿ ಶೋಕಕ್ಕೆ ಕಾರಣವಾಯಿತೆಂದು ತಿಳಿಸಿ ಸುಗ್ರೀವಾದಿ ಮುಂತಾದ ಕಪಿವೀರರಿಗೆ ಮರೆಯದೇ ನನ್ನ ಆಶೀರ್ವಾದಗಳನ್ನು ತಿಳಿಸುವ. ಆಗಬಹುದು ಜನರೇ, ಆಗಬಹುದು ತಾಯಿ. ನಾನಿನ್ನು ಬರಲೇತಾನೆ. ಶ್ರೀರಾಮಚಂದ್ರನಿಂದ ಅಂಗುಳಿಕೆಯನ್ನು ತಂದು ಸಮರ್ಪಿಸಿ ಅವರ ಕುಶಲ ವಾರ್ತೆಯನ್ನು ತಿಳಿಸಿದ ನಿನಗೆ ನಾನೇನಪ್ಪ ಪ್ರತ್ಯುಪಕಾರವನ್ನು ಮಾಡಲಿ? ಜನನಿ, ನಿಮ್ಮ ಆಶೀರ್ವಾದವೇ ನನಗೆ ಬಹಳ ಉಪಕಾರ. ಆಶೀರ್ವದಿಸಿದ್ದಾರೆ. ನಿಮ್ಮ ಆಶೀರ್ವಾದ